ಬೋರ್ವೆಲ್ಗೆ ಬಿದ್ದಿರುವಂತಹ 2 ವರ್ಷದ ಕಂದಮ್ಮ ಸಾತ್ವಿಕ್ನ ರಕ್ಷಣಾ ಕಾರ್ಯಾಚರಣೆ ಭರದಿಂದ ಸಾಗ್ತಾ ಇದೆ. ಎಸ್ಡಿಆರ್ಎಫ್ ತಂಡಕ್ಕೆ ಬುಲಾವಣೆ ನೀಡಲಾಗಿದೆ. ಘಟನಾ ಸ್ಥಳಕ್ಕೆ ಸದ್ಯ ಎಸ್ಡಿಆರ್ಎಫ್ ತಂಡ ಆಗಮಿಸ್ತಾ ಇದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಬೆಳಗಾವಿಯಿಂದ ಎಸ್ಡಿಆರ್ಎಫ್ ಟೀಮ್ ಆಗಮಿಸ್ತಾ ಇರೋದು. ಶ್ರೀಶೈಲ್ ಚೌಗಲ ನೇತೃತ್ವದ ಎಸ್ಡಿಆರ್ಎಫ್ ಟೀಮ್ ಬೆಳಗಾವಿಯಿಂದ ವಿಜಯಪುರದ ಲಚ್ಚಾಣ ಗ್ರಾಮಕ್ಕೆ ಬರ್ತಿದೆ ಅನ್ನುವಂತಹ ಡೀಟೇಲ್ಸ್ ಸಿಗ್ತಾ ಇದೆ. ಅವ 5:30 ತಕ ನನ್ನ ಬಲ್ಲೇ ಇದ್ರಿ. ಊಟತೆಲ್ಲ ಮಾಡಿದ್ರಿ. 6ಕಿನ 10 ನಿಮಿಷ ಕಮ್ಮಿ ಇತ್ರಿ. ಆಳಾಗ ಎಲ್ಲ ಕಡೆ ಹುಡುಕಾಡಿ ನೋಡಿದವ್ರಿ, ಎಲ್ಲಿ ಕಾಣಿಸ್ಲಿಲ್ರಿ. ಆಮೇಲೆ ಇಲ್ಲಿ ಡೌಟ್ ಬಂದು ನೋಡೋಣ, ಅಲ್ಲೇ ಇದ್ರಿ ಒಳಗೆ. ನಿನ್ನೆನೇ ರೀ. ಅವ ಒಬ್ಬನೇ ರೀ. ನಾ ಅಲ್ಲಿ ಕೆಲಸ ಮಾಡ್ಲಾಗತ್ತಿದ್ರಿ, ಅಲ್ಲೇ ನನ್ ಬಲ್ಲೆ ಇದ್ರಿ. ಅವ್ರ ಪಪ್ಪ ಮತ್ತ ಅವ್ರ ಅಜ್ಜ ಇಲ್ಲಿ ಹೊಂಡಿನ ಬಲ್ಲಿ ಇದ್ರಿ. ಅವ್ರು ನೋಡ್ಕಿಂದ್ರ ಬಂದನ್ರಿ, ಬಂದದವ್ರು ಯಾರು ನೋಡೇ ಇಲ್ರಿ. 3ನೇ ವರ್ಷ ಚಲ್ತಿ ನಡೆದದ. ನಿನ್ನೆ ಹಾಕ್ಸಿದೇವ್ರಿ. ಮುಚ್ಚಿದ್ರಿ. ಇಲ್ಲಿ ನೀರ್ ಬಿದ್ದಿದ್ ಕುಣಿಗಿ ಮೋಟರ್ ಬಿಡ್ಲಕ್ಕಂದು ಅದು ತೆರ್ದೇರಿ, ಜರ ನೋಡ್ಬೇಕಂದ್ರಿ. ಅದು ಹಂಗೆ ನೆನಪಾರ ಹಂಗೆ ಬಿಟ್ಟಾರ್ರಿ. ಅಟ್ಟೆ ಒಂದ್ ಅರ್ಧ ಇಂಚ್ ಬಿದ್ದಿತ್ರಿ. 280. ನಮ್ಗ ಇನ್ನ 6-10 ನಿಮಿಷ ಕಮ್ಮಿ ಇತ್ತು, ಆಳ ಗೊತ್ತಾಗ್ಯದ. ಹಾ ರೀ. ಎಲ್ಲ ಕಡೆ ಅವ್ರೇ ನೋಡುದ್ರಿ. ಎಲ್ಲಾ ಕಡೆ ನೋಡ್ದೇವು. ಇದಿನ ತೆರೆದಿತ್ತಲ್ರಿ, ಅದಕ್ಕೆ ಇಲ್ಲೇ ಬಿದ್ದಿರ್ಬೋದೇನಂದ್ ಅವ್ರು ನೋಡುದ್ರಿ. ಏನಿಲ್ರಿ, ಎಲ್ಲಾ ಆಕ್ಸಿಜನ್ ಬಿಡ್ಲಿಕತ್ತೀವಿ, ಮತ್ ಸಲೇನ್ ಹಚ್ಚಿದೆವು. ನಿಮ್ ಮಗ ಬದಕ್ ಬರ್ತಾನ ಅಂತ ಹೇಳಿ ಮನೆಗೆ ಬಂದು ಆವಾಜೇ ಮಾಡಿಲ್ಲ ಸರ್. ನಮ್ಮ ಮೋಟ್ರ್ ಚಾಲ ಮಾಡಕ್ ಹೋಗಿನಿ ಸರ್. ಅದು ಮೋಟ್ರ್ ಚಾಲ ಮಾಡಿ ಬರತ್ತಿಗೆ ಸ್ವಲ್ಪ ಆವಾಜ್ ಐತೆ ಸರ್. ಅವ್ ಕೈಯಾಗ ಇದು ಅದು ಸರ್, ಇದು ಕಾಲಾಗ ಗೆಜ್ಜೆ ಸಪ್ಪಳ ಐತೆ ಸರ್. ಗೆಜ್ಜೆ ಸಪ್ಪಳ ಹುಡ್ಕೋಕ್ ಬಂದ್ ಸರ್. ಮೊದಲು ಮುಚ್ಚಿವಿ ಸರ್. ಮೊದಲು ಮುಚ್ಚಿ ಇದು ಮಾಡಿದ್ದೇವ್ರಿ. ಅದು ಹಿಂದೆಡೆ ತೆಗೆದು ನೋಡ್ಬೇಕು, ಯಾಕೆಂದ್ರೆ ನೀರಾಗಿತ್ತು ಹೇಳಿದ್ರು. ಅದು ಏರ್ಪಾಸ್ ಆಗ್ಯದ ಸರ್. ಅದು 180 ಫುಟಿ. ಹಾಂ ಸರ್, 265 ಸರ್. 265 ಸರ್. ಹಾಂ ಸರ್, ಮಗ 15 ಫುಟಿ ಅಂತ ಸರ್. ಎಲ್ಲ ತೆಗಿತೈತೆ ಹೇಳಿದ ಸರ್. ನೀರು ಬಿದ್ದಿತ್ತು ಸರ್. ಅದು ನೀರು ಬಿದ್ದಿತ್ತು, ಏರ್ಪಾಸ್ ಆಗಿತ್ತು ಸರ್. ಅದು ಏರ್ಪಾಸ್ ಆಗೈತೆ. ನಾಳೆ ಕೇಸಿಂಗ್ ತಂದು ಹಾಕೊಳ್ತೇಳಿ ಬೋರಿನವ್ರು ಹೇಳಿದ್ರು ಸರ್. ಕೇಸಿಂಗ್ ತಂದು ಹಾಕೋತೇಳಿ ಬೋರಿನವ್ರು ಹೇಳಿದ್ರು ಸರ್. ಅದು ಕೇಸಿಂಗ್ ತಂದು ಇವಾಗ ನಾಳೆ ಹಾಕೋಬೇಕಂತ ಮಾಡಿದ್ವಿ. ಒಬ್ಬನೇ ಮಗ ಸರ್. ಒಂದು ಸಣ್ಣ ನಿರ್ಲಕ್ಷ್ಯದಿಂದ ಎಂಥ ದುರಂತ ಸಂಭವಿಸಿಬಿಡ್ತು ನೋಡಿ. ಕಣ್ಣು ಮುಂದೆ ಆಟವಾಡ್ತಾ ಇದ್ದಂಥ ಮಗು ಏಕಾಏಕಿ ಬೋರ್ವೆಲ್ ಒಳಗೆ ಬಿದ್ದುಬಿಟ್ಟಿದೆ. ಮಗುವಿನ ರಕ್ಷಣೆಗೆ ಸ್ಥಳದಲ್ಲಿರುವಂತಹ ರಕ್ಷಣಾ ಸಿಬ್ಬಂದಿ ಸದ್ಯ ಹರಸಾಹಸ ಪಡ್ತಿದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ಮಗುವಿನ ತಾತ ಗುರಣ್ಣ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಗುರಣ್ಣ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಗುರಣ್ಣ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ತಮಗೆ? ಬಹುಶಃ ಸಂಪರ್ಕ ಕಡಿತಗೊಂಡಿದೆ. ಆ ಮಗುವಿನ ಪೋಷಕರು ಮಾತನಾಡ್ತಾ ಇದ್ದಿದ್ದನ್ನು ನೀವು ಗಮನಿಸಿದ್ರಿ. ನಿನ್ನೆಯಷ್ಟೇ ಬೋರ್ವೆಲ್ನ ಕೊರೆದಿದ್ದಾರೆ. 265 ಅಡಿ ಆಳ ಇದೆ ಬೋರ್ವೆಲ್. ಅದರಲ್ಲಿ 16 ಅಡಿಗೆ ಮಗು ಸಿಕ್ಕಾಕೊಂಡಿದೆ. 16ನೇ ಅಡಿನಲ್ಲಿ ಸದ್ಯ ಮಗು ಇದೆ. ಇದು ಅಧಿಕಾರಿಗಳು ನೀಡ್ತಾ ಇರುವಂತಹ ಮಾಹಿತಿ. 10 ಅಡಿಯವರೆಗೂ ಕೂಡ ಪಕ್ಕದಲ್ಲಿ ಡಿಗ್ ಮಾಡಿದ್ದಾರೆ. ಮಗುವನ್ನ ರೀಚ್ ಆಗೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಬಟ್ ಅಷ್ಟರಲ್ಲಿ ಕಲ್ಲು ಸಿಕ್ಕಾಕೊಂಡ್ಬಿಟ್ಟಿದೆ. ದೊಡ್ಡ ಗಾತ್ರದ ಕಲ್ಲುಗಳನ್ನ ಬ್ರೇಕ್ ಮಾಡೋದೇ ಸದ್ಯ ಹರಸಾಹಸ ಆಗ್ಬಿಟ್ಟಿದೆ. ಸಂಬಂಧಿಕರಾಗಿರುವಂತಹ ಸಂಗಮೇಶ್ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಮೇಡಮ್ ನಮಸ್ಕಾರ ಮೇಡಮ್. ಸರ್, ಆ ಘಟನೆ ಆದಂತಹ ಸಂದರ್ಭದಲ್ಲಿ ನೀವು ಕೂಡ ಅಲ್ಲಿ ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ರೆ ಸರ್, ಹೆಂಗೆ ಸರ್? ಮಗು ಹೇಗ್ ಬಿತ್ತು? ಏನ್ ಮಾಹಿತಿ ಸಿಗ್ತಾ ಇದೆ ಸರ್ ತಮಗೆ? ಮೇಡಮ್ ನಾನು ಅಲ್ಲಿ ಇರ್ಲಿಲ್ಲ ಮೇಡಮ್. ನಮ್ಮ ತೋಟದಲ್ಲಿದ್ದೆ ನಾನು. 5 ಕಿಲೋಮೀಟರ್ ಅಂತರದಲ್ಲಿ. ಅಲ್ಲಿಂದ ಫೋನ್ ಬಂತು ಮೇಡಮ್ ನನಗೆ. ಫೋನ್ ಬಂದ ಕೂಡಲೇ ನಾನು ಸ್ಪಾಟಿಗೆ ಹೋದ ಕೂಡಲೇ ನಾನು ನೋಡಿದ್ರೆ ಬೋರ್ವೆಲ್ ಒಳಗಡೆ ಆ ಹುಡುಗನ ಕಾಲ ಮೇಲ್ಗಡೆ ಕಾಣಿಸ್ತಾ ಇತ್ರಿ ನಮ್ಗೆ. ಅಂದ್ರೆ ನಿಮ್ ಮೇಲ್ಗಡೆಯಿಂದ ನೋಡಿದಾಗ್ಲೇ ಕಾಣಿಸ್ತಾ ಇತ್ತಾ? ಹಾ, ಮೇಲ್ಗಡೆಯಿಂದ ಕಾಣಿಸ್ತಾ ಇತ್ರಿ. ಅಂದ್ರೆ ಅವ್ರ ತಾಯಿಯವರು ಬಾಂಡೆ ತಗೊಳತಾರ್ರಿ ಮನಿ ಒಳಗ. ಅವ್ರ ಆ ಹುಡುಗ ನಮ್ ಬ್ರದರ್ ರೀ, ಅಂದ್ರ ನಮ್ ಚಿಕ್ಕಪ್ಪನ ಮಗ ಆಗ್ಬೇಕ್ರಿ. ಅವರು ಇನ್ನೊಂದು ಬೋರ್ವೆಲ್ದೊಳಗೆ ಮೋಟರ್ ಬಿಡಾತಾರ್ರಿ.
ಅಂದ್ರೆ Okay. ಅದ್ರೊಳಗ ಸ್ವಲ್ಪ ತೊಡಕ್ಯಾರ್ರಿ ಅವ್ರು ಬಿಜಿ ಅದಾರ್ರಿ, ಹಂಗಾಗಿ ಆ ಹುಡುಗಗ್ ಒಂದ್ ಸ್ವಲ್ಪ ಲಕ್ಷ್ಯ ವಹಿಸಿಲ್ರಿ ಅವ್ರು. ಅದು ಬಿಡ್ಕೊಟ್ಟು ಅವ್ರು ನಿಂತಾರ್ರಿ, ಆ ಹುಡುಗ ಸಡನ್ ಆಗಿ ಬಂದ್ ಕ್ಷಣ ಬಿದ್ದು ಬಿಡತ್ರಿ ಅದ ಅಷ್ಟೇ. ಅದು ಎಷ್ಟು ದೂರ ಇದೆ ಸರ್ ಮನೆಯಿಂದ ಕೊಳವೆ ಬಾವಿಗೆ? ಎಷ್ಟು ದೂರ ಇತ್ತು? ಮನೆಯಿಂದ ಒಂದ್ 60 ರಿಂದ 70 ಫೀಟ್ ಇದೆ ಮೇಡಮ್ ಅದು. ಹಾ 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 60 ರಿಂದ 70 ಫೀಟ್ ಇದೆ. ಮಗು ಆಟ ಆಡ್ಕೊಂತ ಅದ್ರ ಪಕ್ಕ ಬಂದಿದ್ಯಾ? ಹಾ, ಆಟ ಆಡ್ಕೊಂತ ಪಕ್ಕ ಆದ್ರ ಬಂದಿದೆ ಮೇಡಮ್. ಅಲ್ಲಿ ಅದ್ರೊಳಗಡೆನು ಇನ್ನೇನ್ ಮೋಟರ್ ಬಿಡುವಷ್ಟರಲ್ಲಿ ಈ ಹುಡುಗ ಬಿದ್ಬಿಟ್ಟದ್ರಿ ಮೇಡಮ್. ಇನ್ನೊಂದ್ ಬೋರ್ ಒಳಗ ಮೋಟರ್ ಬಿಡಾತಾರ್ರಿ, ಇದ್ರೊಳಗೆ ಇನ್ನು ಬಿಡು ಪೊಸಿಷನ್ ದಾಗ ಇದ್ರಿ, ಇನ್ನೊಂದ್ ಬಿಡಬೇಕಾಗ್ಯದ್ರಿ ಅದಕ್ಕ. ಹಂಗಾಗಿ ಇದು ಬಿಡುವಷ್ಟರಲ್ಲಿ ಈ ತರ ಆಗ್ಯದ್ರಿ. ಆ ಇನ್ನೊಂದು ಬೋರ್ವೆಲ್ ಅದ್ ಎಷ್ಟು ದೂರ ಇತ್ತು ಈ ಬೋರ್ವೆಲ್ ನಿಂದ? ಅದಕ್ಕ ಒಂದ್ 50 ಫೀಟ್ ಅದೇ ಮೇಡಮ್. ಅಂದ್ರೆ ತಂದೆ ಅದೇ ಜಾಗದಲ್ಲಿ ಇದ್ರು, ಬಟ್ ಅವ್ರ ಗಮನಕ್ಕೆ ಬಂದಿಲ್ಲ ಇದು. ಹಾ 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 ಸ್ವಲ್ಪ ಮರುವಿಗೆ ಬಿದ್ದಾರಿ ಅಷ್ಟೇ, ಮರುವಿಗೆ ಬಿದ್ದಾರಿ. ಅವ್ರೇನ್ ಸಡನ್ ಆಗಿ ಓಡಿ ಬರೋರ್ದಾಗ ಹುಡುಗ ಬಿದ್ಬಿಟ್ಟತ್ರ ಅಷ್ಟೇ. ಸದ್ಯ ಸ್ಥಳದಲ್ಲಿ ರಕ್ಷಣಾ ಕಾರ್ಯಾಚರಣೆ ಹೇಗ್ ನಡೀತಾ ಇದೆ ಸರ್? ನೀವು ಸ್ಥಳದಲ್ಲೇ ಇದ್ದೀರಾ? ಮೇಡಮ್ ಎಲ್ರು ಸ್ಥಳದಲ್ಲೇ ಇದೆ ಮೇಡಮ್, ನಡೀತಾ ಇದೆ ಮೇಡಮ್. ಎಲ್ರು ಜಿಲ್ಲಾಡಳಿತ, ತಾಲೂಕು ಆಡಳಿತ, ಇಡೀ ನಮ್ಮ ಊರಿನ ಜನ ಎಲ್ರು ಪ್ರಾರ್ಥನೆ ಮಾಡ್ಕೊಳತ್ತಾರ್ರಿ, ಜೀವಂತವಾಗಿ ಬರ್ಲಿ ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡ್ಕೊಳತ್ತೇವ್ರಿ. ನಿಜ ಎಲ್ರು ಒಳ್ಳೆ ಕೆಲಸ ಮಾಡಾತಾರ್ರಿ, ಜೀವಂತವಾಗಿ ಬರ್ಲಿ ಅಂತ ಹೇಳಿ ನಮ್ಮ ಸಿದ್ಲಿಂಗ್ ಮಹಾರಾಜರಲ್ಲಿ ಅದೇ ಒಂದ್ ಬೇಡ್ಕೊಳತ್ತೀವ್ರಿ ನಾವ್ ಎಲ್ರು. ಇದು ನಿಮ್ಮ ಸಹೋದರನಿಗೆ ಮೊದಲನೇ ಮಗುನಾ ಈ ಮಗು? ಹಾ ಹಾ ಮೊದಲನೇ ಹುಡುಗ್ರಿ, 1.5 ವರ್ಷ ಅಷ್ಟೇ ಐತ್ರಿ ಇವಾಗ. ನಮ್ಮ ಸಹೋದರ ಅನ್ನೋದಕ್ಕಿಂತ 2ನೇ ಅಣ್ತಂಬ್ರಿ. ನಮ್ ಸಹೋದರ ಅನ್ನೋದಕ್ಕಿಂತ ನಾವ್ ಚೊಡ್ಡಿ ದೋಸ್ತರಿ, ಒಂದೇ ಕ್ಲಾಸ್ಮೇಟ್, ಒಂದೇ ತಟ್ಟೆ ಒಳಗೆ ತಿಂದು ಬೆಳೆದಂತವ್ರು ನಾವೆಲ್ಲ. ಬಹಳ ಒಂದ್ ದುಃಖದ ಸಂಗತಿ ರೀ ಈ ಸದ್ಯಕ್ಕ. ಪಾಪ ಎಲ್ರು ಜಿಲ್ಲಾಡಳಿತ ಬಂದ್ ಕಾರ್ಯಾಚರಣೆ ಮಾಡ್ಲತ್ತಾರ್ರಿ, ಉಳಿದು ಬರ್ಲತ್ತ, ಅದು ಒಂದೇ ಆಸೆ ಅದ ನಮ್ಗ. ಎಲ್ರ ಪ್ರಾರ್ಥನೆ ಕೂಡ ಅದೇ ಸಂಗಮೇಶ್ ಅವರ. ಇಂಡಿ ಶಾಸಕರು ಕೂಡ ನಮ್ಮ ಜೊತೆ ಮಾತನಾಡುವಂತಹ ಸಂದರ್ಭದಲ್ಲಿ ಹೇಳಿದ್ರು, ಎಲ್ಲಾ ಪ್ರಯತ್ನಗಳನ್ನ ನಾವು ಮಾಡ್ತಾ ಇದೀವಿ, ಎಲ್ಲಾ ರೀತಿಯಾದಂತಹ ಪ್ರಯತ್ನಗಳಾಗ್ತಾ ಇದೆ ಅಂದ್ರು. ಆ ಕ್ಯಾಮರಾದಲ್ಲಿ ಸದ್ಯ ಚಲನವಲನ ಗಮನಿಸ್ತಿದ್ದಾರಲ್ಲ ಅಧಿಕಾರಿಗಳು, ನೀವು ಕೂಡ ಅದನ್ನ ನೋಡಿದ್ರಾ? ನಿಮ್ ಮೂವ್ಮೆಂಟ್ ಕಾಣಿಸ್ತಾ ಇದೆಯಾ ಸಂಗಮೇಶ್ ಅವರೇ? ನೋಡ್ತಾ ಇದೀವಿ ಮೇಡಮ್, ನೋಡ್ತಾ ಇದೀವಿ. ನಾನು ಸದ್ಯಕ್ಕೆ ಇದೇ ಸ್ಪಾಟ್ ಅಲ್ಲಿ ಇದೀನಿ ಮೇಡಮ್, ನೋಡ್ತಾ ಇದೀವಿ. ಅವರು ಪಾಪ ಎಲ್ರು ಏನು ಆಗುದಿಲ್ಲ, ಎಲ್ರು ನಾವು ಬದುಕ್ ಬೆರ್ತಾನ, ನೀವೇನು ಧೈರ್ಯ ಬಿಡಾಕ್ ಹೋಗ್ಬೇಡ್ರಿ. ಎಲ್ರ ಅಧಿಕಾರಿಗಳು ನಮ್ಗೆ ಅದೇ ಧೈರ್ಯ ತುಂಬಾಕತ್ತಾರ್ರಿ. ನಮ್ಮ ಸಹೋದರಿಗೂ ನಾವು ಅದೇ ಧೈರ್ಯ ತುಂಬಾತೀವ್ರಿ, ನಮ್ಮ ವೈನಿಗಳಿಗೆ ಅದೇ ಧೈರ್ಯ ತುಂಬಾತೀವ್ರಿ. ಕಾಕಿಗಳು, ಚಿಕ್ಕಮ್ಮಗಳು ಎಲ್ರು ಇಡೀ ಊರಿನ ಜನನೇ ಇಲ್ಲೇ ಅದಾರಿ, ಎಲ್ರು ಪ್ರಾರ್ಥನೆ ಮಾಡ್ಕೊಳತ್ತಾರಿ ಬದುಕ್ ಬರ್ಲಿ ಅಂತ ಹೇಳಿ. ಎಷ್ಟು ಜನ ಸಿಬ್ಬಂದಿ ಇದ್ದಾರೆ ಸರ್ ಅಲ್ಲಿ ಈಗ ರಕ್ಷಣಾ ಕಾರ್ಯಾಚರಣೆ? ಮಿನಿಮಮ್ ಏನು ಇಲ್ಲ ಅಂತಂದ್ರು ಎಲ್ರು ಇಡೀ ಪೊಲೀಸ್ ಡಿಪಾರ್ಟ್ಮೆಂಟೇ ಇಲ್ಲೇ ಅದಾರಿ. ಆಮ್ಯಾಗ ಅಗ್ನಿಶಾಮಕ ದಳ, ಫೈರ್ ಇಂಜನ್ ಅವರೆಲ್ಲ ಇಲ್ಲೇ ಅದಾರ್ರಿ. AC, DC, SP ತನ ಎಲ್ರು ಇಲ್ಲೇ ಅದಾರ್ರಿ. CPI, CSI ಎಲ್ರು ಪೊಲೀಸ್ ಇಲಾಖೆ ಎಲ್ಲರೂ ಅದಾರ್ರಿ ಇಲ್ಲೇ. ರಕ್ಷಣಾ ಕಾರ್ಯಾಚರಣೆಗೆ ಎಷ್ಟು JCB? ಪಾಪ JCB 3 JCB ಅದಾವ್ರಿ, 1 ಹಿಟಾಚ್ ಅದ, 3 ಟ್ರ್ಯಾಕ್ಟರ್ ಅದಾವ್ರಿ. ಎಲ್ಲೂ ಕೂಡ ಕಾರ್ಯಾಚರಣೆ ನಡೆದದ್ರಿ ಮೇಡಮ್ ಅವ್ರ. ಏನ್ ಹೇಳ್ತಿದ್ದಾರೆ ಸಂಗಮೇಶ್ ಅಧಿಕಾರಿಗಳು? ಇನ್ನು ಎಷ್ಟು ಹೊತ್ತಾಗ್ಬೋದಂತೆ ರೀಚ್ ಆಗೋದಕ್ಕೆ? ಮೇಡಮ್ ಅವ್ರ ಹೇಳ್ರಿ, ಇನ್ನು ಎಷ್ಟು ಹೊತ್ತಾಗ್ಬೋದಂತೆ ಆ ಮಗುವಿನ ಹತ್ರ ರೀಚ್ ಆಗೋದಕ್ಕೆ? ನಮ್ಗ 12 ಗಂಟೆ ತನ ಕೊಟ್ಟಾರಿ ಮೇಡಮ್ ಅವ್ರ ಟೈಮಿಂಗ್. ರಾತ್ರಿ 12 ಗಂಟೆ ಇವತ್ತು, ಇನ್ನೊಂದ್ 2 ಗಂಟೆನಲ್ಲಿ? ಹಾ ರೀ ಮೇಡಮ್, ಇನ್ನ 1.5 ಗಂಟೆ ಆಗುತ್ತೆ ಅಂತ ಹೇಳತ್ತಾರ್ರಿ. ಇನ್ನು 1.5 ಗಂಟೆ ರೀ. ಅಲ್ಲ ಈಗ ಸಂಗಮೇಶ್ ಅವರೇ, ಈಗ ನಿನ್ನೆ ಬೋರ್ವೆಲ್ ಕೊಡ್ಸಿದ್ದಾರೆ, ಕೊಡ್ಸಾದ್ಮೇಲೆ ಅದನ್ನ ಮುಚ್ಚಿರ್ಲಿಲ್ವಾ? ಅದಕ್ಕೇನು ಅಡ್ಡ ಹಾಕಿರ್ಲಿಲ್ವಾ? ಇಲ್ಲ ಮೇಡಮ್, ನಿನ್ನೆ ನೈಟ್ ನಾನೇ ಐತೇನ್ರಿ, ನಮ್ಮ ಹೊಲದ ಹತ್ರ ನಾನೇ ಬಂದಿದ್ದೆ. ಈ ಬಾರಿ ನಮ್ಮ ಉತ್ತರ ಕರ್ನಾಟಕದಾಗ ಬಾಳ ಬರಗಾಲ ಬಂದ್ಬಿಟ್ಟದ್ರಿ. ಕುಡಿಯಾಕ ಸಹಿತ ನೀರ್ ಬರವಲ್ತ್ರಿ. ಇದು 10ನೇ ಬೋರ್ ರೀ, ಇದೇನ್ ಹುಡುಗ ಬಿತ್ತದಲ್ರಿ, ಇದು 10ನೇ ಬೋರ್. ಅವ್ರು ನಮ್ ಬ್ರದರ್ ಹೊಡೆದಿದ್ದು 10ನೇ ಬೋರ್ ಒಳಗೆ 1.5 ಇಂಚ್ ನೀರ್ ಬಂದಿತ್ರಿ, 260 ಫೀಟಿಗೆ. 260 ಫೀಟ್ ಆಳ ಇದೆ ಇದು? ಹೌದ್ರಿ ಮೇಡಮ್ ಅವ್ರ. ಅದಕ್ಕ ಅದು ನೀರ್ ಬಿತ್ತದ ಹೇಳಿಕಿಶಂದ್ರ ನಾವ್ ಏನೋ ಪ್ರಯತ್ನ ಮಾಡಿ ಮೋಟರ್ ಬಿಟ್ಟು ನೀರ್ ಹೊರಗೆ ತೆಗಿಯಂತ ಪ್ರಯತ್ನ ಮಾಡಾಕ್ತಿವ್ರಿ ಅಷ್ಟೇ ರೀ. ಅಷ್ಟ್ರೊಳಗೆ ಇಷ್ಟ ಆಗ್ಬಿಟ್ಟತ್ರ ಅದು. ಅಂದ್ರೆ ಕ್ಲೋಸ್ ಮಾಡಿರ್ಲಿಲ್ಲ, ಮೋಟಾರ್ ಬಿಡ್ಬೇಕಾಗಿತ್ತು, ಹಂಗೆ ಓಪನ್ ಇಟ್ಟಿದ್ರಿ? ಓಪನ್ ಇಟ್ಟಿದೀವಿ ಮೇಡಮ್, ಅವ ಬಂದ್ ಬೀಳ್ತಾನ ಅನ್ನೋದು ಏನ್ ನಮ್ಗರ ಏನ್ ಗೊತ್ತ್ರಿ. ನಿಜ 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 ನಿಜ. ಅಂದ್ರ ಅದ್ರ ಮಗ್ಗಲ್ಕೆ ಇದೀವ್ರಿ, ಅದ್ರ ಮಗ್ಗಲ್ಕೆ ಇನ್ನೊಂದ್ ಬಿಡಾತಾರ ಅವ್ರ ಪಾಪ. ಆ ಮೋಟ್ರ್ ಗಾಡಿದವ್ರ ಅದಾರಿ ಅವ್ರ, ಮತ್ತ ನಮ್ ಕಾಕ ಅದಾರಿ, ನಮ್ ಬ್ರದರ್ ಅದನ, 4 ಜನ ಅದಾರಿ. ಅವ್ರು ಅನ್ನೋದ್ರ ಒಳಗೆ ಆ ಹುಡುಗ ಬಂದ್ ಬಿದ್ಬಿಟ್ಟತ್ರಿ, ಅಷ್ಟೇ ಆಗ್ಬಿಟ್ಟತ್ರಿ. ಅದು ಮುಚ್ಚಿತ್ರಿ, ಅದು ಮೋಟ್ರ್ ಬಿಡ್ಬೇಕಂತ ಹೇಳಿ ಅದ್ರ ಮ್ಯಾಗಿಂದು ತೆಗ್ದವ್ರಿ ಕ್ಯಾಪ್, ಅಷ್ಟೇ ಆಗಿದ್ರಿ ಅದು ಪ್ರಾಬ್ಲಮ್, ಮತ್ತೊಂದ್ ಏನಿಲ್ರಿ. ನಿನ್ನೆ ಅಂದ್ರೆ ಬೋರ್ವೆಲ್ ಕೊಡ್ಸಿ ಅದನ್ನ ಮುಚ್ಚಿದ್ರು. ಅದೇ ನಿನ್ನೆ ಬೋರ್ವೆಲ್ ಕೊಡ್ಸಾದ್ಮೇಲೆ ಮುಚ್ಚಿದ್ರು, ಇವತ್ತು ಮೋಟರ್ ಹಾಕಕ್ಕೆ ಅಂತ ಓಪನ್ ಮಾಡಿದಾರಾ? ಅಷ್ಟೇ ಆಗುತ್ರಿ. ಮೋಟರ್ ಇನ್ನೊಂದು ಕುಣಿ ಒಳಗೆ ಮೋಟರ್ ಬಿಡಾತಾರಿ, ಇದ್ರೊಳಗೆ ಒಂದ್ ಬಿಡ್ಬೇಕಾಗಿತ್ರಿ, ಅಷ್ಟ್ರೊಳಗೆ ಹಿಂಗೆ ಐತ್ರಿ ಅದು.
ಆ ಮೋಟರ್ ಬಿಡ್ಬೇಕಂತ ಹೇಳಿ ಮ್ಯಾಗಿನ ಕ್ಯಾಪ್ ಓಪನ್ ಮಾಡ್ಯದ್ರಿ. ಹ್ಮ್ ಅಂದ್ರೆ ಇನ್ನೊಂದ್ ಬೋರ್ ಒಳಗ ಮೋಟರ್ ಬಿಡಾತ್ರಿ, ಆ ಹುಡುಗ ಬಂದ್ಬಿಟ್ಟತ್ರಿ. ಆ ಹುಡುಗನ್ ತಾಯಿ ಇಲ್ಲೇ ಮನಿ ಮುಂದೆ ಆಡ್ಲಗತ್ತನ್ನ ತಿಳಿಕಿಸಿಂದ್ರ ಆ ಹುಡುಗನ್ ತಾಯಿ ಬಾಂಡೆ ತೊಳೆ ಆತಾಳ್ರಿ. ಅಷ್ಟೇ ಆಗುತ್ರಿ ನಮ್ಮ ವೈನಿ ಆಗ್ಬೇಕ್ರಿ ಅವ್ರು. ಹ್ಮ್ ಆ ಹುಡುಗ ಬಂದ್ ಕಿಶನ್ ಅದ್ರೊಳಗೆ ಬಿದ್ದು ಬಿಟ್ಟತ್ ನೋಡ್ರಿ. ಸ್ವಲ್ಪ ಮರುವಿಗೆ ಹಾಕ್ಬಿಟ್ಟತ್ ಎಲ್ಲರಿಗೆ. ಹ್ಮ್ 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 ಸಂಗಮೇಶ್ ಅವರೇ, ಒಟ್ನಲ್ಲಿ ಕಾರ್ಯಾಚರಣೆ ನಡೀತಾ ಇದೆ. ಮಗು ಸುರಕ್ಷಿತವಾಗಿ ಬರ್ಲಿ ಅನ್ನೋದೇ ನಮ್ಮೆಲ್ಲರ ಪ್ರಾರ್ಥನೆ ಕೂಡ, ನಮ್ಮ ಹಾರೈಕೆ ಕೂಡ. ಅದೇ ಅದ್ರಿ ಮೇಡಮ್ ಅವ್ರ. ಹೌದ್ರಿ ಮೇಡಮ್. ರೈಟ್ ಸಂಗಮೇಶ್ ಅವರೇ, ಥ್ಯಾಂಕ್ ಯು ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿದ್ದಕ್ಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.